ನೈನಿ ಫ್ರೆಶ್ ಆಗುವಂತೆ ಬಾ ಬಾ ರೂಮ್ಗೆ ಹೋಗೋಣ. ಗಂಡನ್ಗೆ ನೆಮ್ಮದಿ ಸಿಗೋ ಹಾಗೆ ಮಾಡಿ ಅವನ ಆರೋಗ್ಯ ಕಾಪಾಡೋದಕ್ಕೋಸ್ಕರ ತುಂಬಾ ಕಷ್ಟಪಟ್ಟು ಧರಣಿನ ಕರ್ಕೊಂಡು ಬಂದಿದ್ಯಾ. ಆದ್ರೆ ನಿನಗ್ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಂದ್ರೆ ನಿನ್ ಹಳ್ಳನ ನೀನೇ ತೊಡ್ತಾ ಇದೀಯ. ಧರಣಿ ವಿಶಾಲ್ ಹೆಂಡ್ತಿ ಅಲ್ಲ ಅನ್ನೋ ಬಾಂಬನ್ನ ಸಿಡಿಸ್ತೀನಿ ಅಂತ ನಿನಗ್ ಟಾರ್ಚರ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ತಿಲೋತ್ತಮನೇ ಅಲ್ಲ. ಧರಣಿ, ನಿನ್ನ ಬಗ್ಗೆ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿನೋ ಅದೇ ರೀತಿ ಒಂದೇ ಸಮ ಕೋಪ ಬಂತು. ಹೌದು ಧರಣಿ, ಎಷ್ಟು ಸಲ ಫೋನ್ ಮಾಡಿದ್ರು ಕೂಡ ಆನ್ಸರೇ ಮಾಡಲ್ಲ. ನಿನಗೆ ಏನಾಯ್ತೋ ಏನು ಅಂತ ಒಂದು ಕಡೆ ಟೆನ್ಷನು, ಇನ್ನೊಂದು ಕಡೆ ಕೋಪ. ಫೋನ್ ಆನ್ಸರ್ ಮಾಡದೇ ಇದ್ರೆ ನಾನಿಲ್ಲಿ ಟೆನ್ಷನ್ ಮಾಡ್ಕೋತೀನಿ ಅಂತ ನನಗೆ ಗೊತ್ತಿಲ್ವಾ? ಯಾಕೆ ಫೋನ್ ಲಿಫ್ಟ್ ಮಾಡಲಿಲ್ಲ ಹೇಳು ಧರಣಿ. ಅಂದ್ರೆ ಅದು ಸ್ವಲ್ಪ ಬ್ಯುಸಿಯಾಗಿದ್ದರಿಂದ. ಏನು ಅಷ್ಟು ಬ್ಯುಸಿನಾ? ಒಂದ್ಸಲ 2 ಸಲ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಬ್ಯುಸಿ ಅಂತ ಅನ್ಕೋಬೋದು. ಆದರೆ 1000 ಸಲ ಫೋನ್ ಮಾಡಿದ್ರು ಆಗಲೂ ಬ್ಯುಸಿಯಾಗಿದ್ಯಾ ನೀನು? ಹೋಗ್ಲಿ, ಇಷ್ಟೊಂದು ಮಿಸ್ಡ್ ಕಾಲ್ಸ್ ಇದೆಯಲ್ಲ ಅಂತ ಆಮೇಲೆ ಮಾಡಬೇಕಿತ್ತು ತಾನೆ. ಕೊಡಿಲಿ ನಿನ್ನ ಫೋನು. ಎಷ್ಟು ಸಲ ಕಾಲ್ ಮಾಡಿದೆ ಅಂತ ತೋರಿಸ್ತೀನಿ, ಕೊಡು. ಇದೇನಿದು? ನಿನ್ನ ಫೋನಲ್ಲಿ ನನ್ನ ನಂಬರೇ ಇಲ್ಲ. ನಾನು ನಿನಗೆ ಫೋನ್ ಮಾಡಿರೋ ಹಾಗೆ ಹಿಸ್ಟ್ರಿಲಿ ಇಲ್ವೇ ಇಲ್ಲ. ಏನಾಯ್ತು? ನಿನ್ನ ಫೋನಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ನೈನಿ, ನಾನು ಕಾಲ್ ಮಾಡಿದ್ರೆ ನಿನ್ನ ಫೋನ್ ಯಾಕೆ ರಿಂಗ್ ಆಗ್ತಿದೆ? ನಿನ್ನ ಫೋನ್ ಕೊಡಿಲಿ. ನೈನಿ, ಏನು ನೈನಿ ಇದು? ನಾನು ಮಾಡಿದ ಕಾಲ್ಸ್ ಎಲ್ಲ ನಿನ್ನ ಫೋನಲ್ಲಿದೆ. ಏನಿದೆಲ್ಲ ಏನು ಅಂತ ಹೇಳು. ಯಾಕೆ ಮಾತಾಡ್ತಿಲ್ಲ?
ಇವಳ ಫೋನಲ್ಲಿ ನೋಡಿದ್ರೆ ನನ್ನ ನಂಬರೇ ಇಲ್ಲ, ನಿನ್ನ ಫೋನಲ್ಲಿ ನೋಡಿದ್ರೆ ಎಲ್ಲ ಬರೀ ನನ್ನ ಡೀಟೇಲ್ಸ್ ಇದೆ. ಆ ಫೋನು ಅವ್ರದ್ದೇ ಯಜಮಾನ್ರೆ. ಏನೋ ಈ ಫೋನ್ ಇವಳ್ದ? ಹೌದು ಯಜಮಾನ್ರೆ. ಮತ್ತೆ ಇವಳ ಫೋನು ನಿನ್ನ ಹತ್ರ ಯಾಕಿದೆ? ಆಗಲೇ ಆಟೋ ಇಳಿಯುವಾಗ ಆಟೋ ಅಣ್ಣಂಗೆ ದುಡ್ಡು ಕೊಡೋಕ್ಕೋಸ್ಕರ ಫೋನ್ನ ಇಟ್ಕೋ ಅಂತ ನನಗೆ ಕೊಟ್ಟಿದ್ರು. ಮತ್ತೆ ಈ ಫೋನ್ ಯಾರ್ದು? ಆಸ್ಪತ್ರೆಯಲ್ಲಿರೋ ಅವ್ರ ಸ್ನೇಹಿತರದು. ಅಮ್ಮ ಅವ್ರ ಬ್ಯಾಗಲ್ಲಿಟ್ಟು ಮರ್ತು ಹೋಗಿದ್ದಾರೆ. ಆಗಲೇ ಆಟೋ ಅಣ್ಣಂಗೆ ದುಡ್ಡು ಕೊಡಬೇಕಾದ್ರೆ ಬ್ಯಾಗ್ ತೆಗ್ದಾಗ ಅದರಲ್ಲಿ ಫೋನ್ ಇತ್ತು. ಅಮ್ಮವ್ರು ಕೂಡ ಆಗಲೇ ನೋಡಿದ್ದಂತೆ. ಹೌದಾ ಧರಣಿ? ಹೌದು. ಮತ್ತೆ ಇಷ್ಟು ಸಲ ಕೇಳ್ತಿದ್ದಾಗ ಇದೇ ವಿಷಯ ಅಂತ ಹೇಳ್ಬೋದಾಗಿತ್ತಲ್ಲ. ನೈನಿ ಕೈಲಿ ಫೋನ್ ರಿಂಗ್ ಆದಾಗ ನನಗಂತೂ ತುಂಬ ಕನ್ಫ್ಯೂಷನ್ ಆಯಿತು. ಅವ್ರಿಗೆ ಮಾತಾಡೋ ಅವಕಾಶ ನೀವೆಲ್ಲಿ ಕೊಟ್ರಿ ಯಜಮಾನ್ರೆ? ವಕೀಲರ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇದ್ದೀರಲ್ಲ. ನೈನಿ ಎಲ್ಲ ಮಿಸ್ಟ್ರಿ ಥರ ಅನ್ನಿಸ್ತು, ಅದಕ್ಕೆ ಹಾಗೆ ಕೇಳಿದೆ. ನಾನು ನಿಮಗೋಸ್ಕರ ಮಾತ್ರೆ ತೊಗೊಂಡು ಬರ್ತೀನಿ. ನೈನಿ ಅಕ್ಕ, ಏನಾಯ್ತಕ್ಕ? ಯಾಕೆ ಹೀಗಿದ್ದೀರಾ? ಖುಷಿ ಪಡ್ಬೇಕು, ಬೇಜಾರು ಮಾಡ್ಕೋಬೇಕು, ಅರ್ಥ ಆಗ್ತಿಲ್ಲ ನೈನಿ. ಯಾಕೆ ಹೀಗೆ ಹೇಳ್ತಿದ್ದೀರಾ ಅಕ್ಕ? ವಿಶಾಲ್ ಕಷ್ಟ ನೋಡಕ್ಕಾಗ್ದೆ ಧರಣಿ ಬೇಗ ಬರೋದು ಒಳ್ಳೇದು ಅಂತ ಅನ್ಕೊಂಡ್ವಿ. ಎಷ್ಟೊಂದು ದಿವಸ ಆದ್ಮೇಲೆ ವಿಶಾಲ್ ಈಗ ಸ್ವಲ್ಪ ಪೀಸ್ಫುಲ್ ಆಗಿದ್ದಾನೆ. ಅದಕ್ಕೆ ಖುಷಿ ಪಡ್ಬೇಕಾ? ಇಲ್ಲ ಅಂದ್ರೆ ನಿನ್ ಪರಿಸ್ಥಿತಿನ ನೋಡಿ ಬೇಜಾರು ಮಾಡ್ಕೋಬೇಕು. ಗೊತ್ತಾಗ್ತಿಲ್ಲ ನೈನಿ. ನನ್ಗೇನಾಗಿದೆ ಅಕ್ಕ? ಇವಾಗ ನಿನ್ ಮನ್ಸಲ್ಲಿ ಅಷ್ಟೆಲ್ಲ ನೋವು ಅನುಭವಿಸ್ತಿದ್ರು ಕೂಡ ಯಾಕೆ ನೈನಿ ಏನು ಹಾಗೆ ಎಲ್ಲ ಅನ್ನೋ ತರ ಮಾತಾಡ್ತಿದ್ಯಾ? ನಿನ್ ಕಣ್ಮುಂದೆ ನಿನ್ ಗಂಡ ಮತ್ತೊಬ್ಬಳನ್ನ ಹೆಂಡತಿ ಅಂತ ಕರೀತಾ ಇದ್ರೆ ನಿನ್ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತಾಗಲ್ವಾ ನೈನಿ? ಆಗ ನಿನ್ ಮನ್ಸಿಗೆ ಎಷ್ಟು ಹಿಂಸೆ ಆಗ್ತಿರ್ಬೋದು ಅಂತ ನನಗೆ ಅರ್ಥ ಆಗಲ್ವಾ ನೈನಿ? ನಿನ್ ಪರಿಸ್ಥಿತಿನ ನೋಡಿ ನನಗೆ ತಡ್ಕೊಳಕ್ ಆಗ್ತಿಲ್ಲ ನೈನಿ. ಅಂಥದ್ರಲ್ಲಿ ಆ ದುಃಖನ ಸ್ವತಃ ಅನುಭವಿಸ್ತಿರೋ ನಿನಗೆಷ್ಟು ನೋವಾಗಿರ್ಬೇಡ. ಹೇಳು ನೈನಿ. ಇಲ್ಲ ಅಕ್ಕ, ಆ ಕ್ಷಣದಲ್ಲಿ ಧರಣಿಲಿ ನನ್ನನ್ನು ನಾನು ನೋಡ್ತಿದ್ದೆ. ಯಜಮಾನ್ರು ಹೆಂಡತಿ ಮೇಲೆ ತೋರಿಸ್ತಿರೋ ಪ್ರೀತಿ ಎಲ್ಲ ನನ್ನ ಮೇಲೆ ತೋರಿಸ್ತಿರೋ ಹಾಗೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ಅವ್ರ ಕಣ್ಣು ಧರಣಿನ ಹೆಂಡತಿ ಅಂದ್ಕೊಂಡಿವೆ. ಆದರೆ ಮನಸ್ಸಲ್ಲಿ ಮಾತ್ರ ನಾನೇ ಅಲ್ವಾ ಅವ್ರ ಹೆಂಡತಿ. ಮತ್ತೆ ಹೆಂಡತಿಗೋಸ್ಕರ ಯಜಮಾನ್ರು ಪಟ್ಟಿರೋ ಒದ್ದಾಟ, ತೋರಿಸ್ತಿರೋ ಪ್ರೀತಿ ಎಲ್ಲ ಎಲ್ಲ ನನಗೋಸ್ಕರನೇ ಅಲ್ವಾ? ಮತ್ತೆ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು ಹೇಳಿ? ಅಕ್ಕ, ನೀನ್ ಏನಾದ್ರೂ ಹೇಳು, ನೀನು ಧರಣಿನ ಕರ್ಕೊಂಡು ಬಂದಿದ್ ಮಾತ್ರ ನನಗಿಷ್ಟ ಆಗ್ಲಿಲ್ಲ. ಹೆಂಡತಿ ತರ ನಡ್ಸು ಅಂತ ಧರಣಿನ ಕರ್ಕೊಂಡು ಬಂದೆ. ಆದ್ರೆ ಇದರಿಂದ ನಿನ್ ಜೀವನಕ್ಕೆ ಕಷ್ಟ ತಂದ್ಕೋತಿದ್ಯಾ ಅಕ್ಕ? ಹೌದಕ್ಕ, ಭಾವನ್ಗೆ ಹಳೇದೆಲ್ಲ ನೆನ್ಪು ಬರೋವರೆಗೂ
ಅವರು ಧರಣಿನೇ ಹೆಂಡತಿ ಅಂತ ಅನ್ಕೋತಾರೆ. ಒಂದ್ ವೇಳೆ ಅವ್ರಿಗೆ ನೆನ್ಪು ಬರೋದೆಲ್ಲ ತುಂಬಾ ಲೇಟ್ ಆದ್ರೆ ಆಗ ಏನಕ್ಕ ಮಾಡ್ತೀಯ ನೀನು? ನಿನ್ಗೆ ನಿನ್ ಸಂಸಾರಕ್ಕೆ ಕಷ್ಟ ಆಗಲ್ವಾ? ಇಲ್ಲ ಸುಮನ, ವಿಶಾಲ್ ಯಜಮಾನ್ರಿಗೆ ಆದಷ್ಟು ಬೇಗ ಎಲ್ಲ ನೆನಪಾಗುತ್ತೆ. ಅವ್ರ ಅಗ್ನಿ ಸಾಕ್ಷಿಯಾಗಿ 3 ಗಂಟೆ ಕಟ್ಟಿರೋ ಹೆಂಡತಿ ನಾನೇ ಅಂತ ಗೊತ್ತಾಗುತ್ತೆ ಅನ್ನೋ ಬಲವಾದ ನಂಬಿಕೆಯಲ್ಲಿ ನಾನಿದ್ದೀನಿ. ಆ ವಿಶಾಲಾಕ್ಷಮ್ಮ ತಾಯಿ ನನಗೆ ಒಳ್ಳೇದು ಮಾಡ್ತಾಳೆ ಅನ್ನೋ ವಿಶ್ವಾಸದಲ್ಲಿ ನಾನಿದ್ದೀನಿ. ನೈನಿ, ನಮ್ಗೆ ಇಟ್ಕೊಂಡಿರೋದು ಒಳ್ಳೇದೆ. ಹಾಗೇನೆ ನಾವ್ ಎಚ್ಚರಿಕೆಯಿಂದ ಇರೋದು ಅದಕ್ಕಿಂತ ಒಳ್ಳೇದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡೋರೇನೋ ಹೇಳ್ತಾರೆ. ಒಂದ್ ವೇಳೆ ಕೈ ಮೀರ್ ಹೋಗುವಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಏನ್ ಮಾಡೋದು? ನಾನು ನಾಳೆ ಏನಾಗುತ್ತೋ ಅಂತ ಯೋಚನೆ ಮಾಡಲ್ಲ ಅಕ್ಕ. ಇವತ್ತು ಅವ್ರು ಎಷ್ಟು ಸಂತೋಷವಾಗಿದ್ದಾರೆ ಅಂತ ಮಾತ್ರ ನಾನು ಯೋಚಿಸೋದು. ಆಸ್ಪತ್ರೆಯಿಂದ ಬಂದ ಮೇಲಿಂದ ಮೊದಲನೇ ಸಲ ವಿಶಾಲ್ ಯಜಮಾನ್ರ ಮುಖದಲ್ಲಿ ನಗು ನೋಡ್ತಿದ್ದೀನಿ. ಆ ನಗು ನೋಡ್ತಿದ್ದ ಹಾಗೆ ಮನಸ್ಸಲ್ಲಿರೋ ಭಯ ಎಲ್ಲ ದೂರ ಆಯ್ತು ಅಕ್ಕ. ಯಜಮಾನ್ರು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು, ಅದನ್ನ ನೋಡ್ಬೇಕು. ಅದಕ್ಕೋಸ್ಕರ ಎಷ್ಟು ಕಷ್ಟ ಆದ್ರೂ ಸರಿ ನಾನು ಸಂತೋಷವಾಗಿ ಅನುಭವಿಸ್ತೀನಿ. ಯಜಮಾನ್ರೆ, ಮಾತ್ರೆ ತಗೊಳ್ಳಿ. ಬೇಡ ನೈನಿ. ಅಯ್ಯೋ, ಯಾಕೆ ನೀವು ಮಾತ್ರೆ ಬೇಡ ಅಂತಿದ್ದೀರಾ? ಡಾಕ್ಟ್ರು ನಿಮ್ಮನ್ನ ಟೈಮ್ಗೆ ಮಾತ್ರೆ ತಗೊಳಕ್ ಹೇಳಿದ್ದಾರೆ. ನಾನು ಬೇಡ ಅಂತ ಹೇಳ್ತಿರೋದು ಟ್ಯಾಬ್ಲೆಟ್ಸ್ ಅಲ್ಲ, ನಿನ್ನ ಕಷ್ಟ ತಗೋಬೇಡ ಅಂತ. ಯಜಮಾನ್ರೆ, ಹೌದು ನೈನಿ. ನಾನು ಹಾಸ್ಪಿಟ್ಲಿಂದ ಬಂದಿದ್ದ ದಿನದಿಂದ ನೀನು ನನ್ನನ್ನು ಕಣ್ಣು ರೆಪ್ಪೆ ಥರ ನೋಡಿಕೊಂಡು ಸೇವೆ ಮಾಡಿದ್ಯಾ. ಇಷ್ಟು ದಿನ ಇವಳು ಇಲ್ಲದೆ ಇದ್ದಿದ್ದರಿಂದ ನೀ ನನ್ನ ಸೇವೆ ಮಾಡಿದೆ. ಆದರೆ ಈಗ ಅವಳು ಬಂದಿದ್ದಾಳಲ್ವಾ, ಇವಳು ಎಲ್ಲ ನೋಡ್ಕೋತಾಳೆ. ನೀನು ಆರಾಮಾಗಿ ರೆಸ್ಟ್ ಮಾಡು, ಓಕೆನಾ? ಪರವಾಗಿಲ್ಲ ಯಜಮಾನ್ರೆ, ಅವ್ರು ಬಂದಿದ್ರು ಸರಿ. ನನ್ನ ಪಾಡಿಗೆ ನಾನು ನಿಮಗೆ ಸೇವೆ ಮಾಡ್ತೀನಿ. ನಿನಗೆ ಇನ್ನೂ ಕಷ್ಟ ಕೊಡೋದು ನನಗಿಷ್ಟ ಇಲ್ಲ ನೈನಿ. ಅಯ್ಯೋ, ಇದ್ರಲ್ಲಿ ಕಷ್ಟ ಏನಿದೆ ಯಜಮಾನ್ರೆ? ಸಂತೋಷವಾಗಿ ಮಾಡ್ತೀನಿ. ಬೇಡ ನೈನಿ, ಅವಳು ಬಂದಮೇಲೂ ನಿನ್ನ ಕೈಲಿ ಇದನ್ನೆಲ್ಲ ಮಾಡಿಸ್ಕೊಳ್ದು ತಪ್ಪಾಗುತ್ತೆ. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊ, ಓಕೆ? ನೈನಿ, ಹೇಳಿ ಯಜಮಾನ್ರೆ. ನೈನಿ, ನಿನಗೆ ಮದುವೆ ಆಗಿದೆಯಾ? ಹೌದು ಯಜಮಾನ್ರೆ. ಮತ್ತೆ ನಿಮ್ಮವ್ರು ಎಲ್ಲಿರ್ತಾರೆ? ಇಲ್ಲೇ. ಇಲ್ಲ, ಇಲ್ಲಲ್ಲಿ ಪ್ರತಿ ಕ್ಷಣ ನನ್ನ ಜೊತೆ, ನನ್ನ ಪಕ್ಕದಲ್ಲೇ. ನನ್ನ ಮನಸ್ಸಲ್ಲಿ ಶಾಶ್ವತವಾಗಿರ್ತಾರೆ ಯಜಮಾನ್ರೆ. ನೈನಿ, ನಿನ್ನಂಥವಳನ್ನ ಮದುವೆ ಆಗೋದಕ್ಕೂ ಹಣೆಯಲ್ಲಿ ಬರ್ದಿರ್ಬೇಕು. ಯಾರು ನೈನಿ ಆ ಅದೃಷ್ಟವಂತ? ಅವರು ಅದೃಷ್ಟನ ನನಗೆ ವರವಾಗಿ ಕೊಟ್ಟಿದ್ದಾರೆ ಯಜಮಾನ್ರೆ. ಅವರು ನನಗೆ ಅವ್ರ ಹೆಂಡತಿ ಸ್ಥಾನ ಕೊಟ್ಟಿರೋದು ನಾನು ಯಾವ ಜನ್ಮದಲ್ಲೋ ಮಾಡಿರೋ ಪುಣ್ಯ. ನೈನಿ, ನೀನು ನಿನ್ನ ಗಂಡನ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಇದ್ರೆ ಅವ್ರನ್ನ ನೋಡಬೇಕು ಅನ್ನಿಸ್ತಾ ಇದೆ. ಅವ್ರ ಫೋಟೋ ತೋರಿಸ್ತೀಯಾ? ಪಾಪ, ತಾಳಿ ಕಟ್ಟಿರೋ ಗಂಡನೇ ನಿನ್ ಗಂಡ ಯಾರು ಅಂತ ಕೇಳಿದ್ರೆ ಯಾವ ಹೆಂಡತಿಗಾದ್ರೂ ಇದಕ್ಕಿಂತ ನೋವು ಮತ್ತೊಂದಿರಲ್ಲ. ಪಾಪ, ಪ್ರತಿಯೊಂದು ವಿಷಯದಲ್ಲೂ
ನೈನಿ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ. ನೈನಿ, ನಿಮ್ ಗಂಡನ ಫೋಟೋ ತೋರಿಸು ಒಂದೇ. ತೋರಿಸು. ಅಂದರೆ ಅದು ಯಜಮಾನ್ರೆ, ಅದು ಅಯ್ಯೋ ನೈನಿ. ಕಂದ, ನಯನಿಗೆ ಒಳ್ಳೆತನ ಮಾತ್ರ ಅಲ್ಲ, ನಾಚಿಕೆ ಸಂಕೋಚನೂ ಸ್ವಲ್ಪ ಜಾಸ್ತಿನೇ. ಅದಕ್ಕೆ ತನ್ನ ಗಂಡನ ಫೋಟೋನ ನಿನಗೆ ತೋರಿಸೋದಿಕ್ಕೆ ನಾಚಿಕೆಯಿಂದ ಹಿಂದೇಟ್ ಹಾಕ್ತಿದ್ದಾಳೆ. ನಯನಿ, ನಿನ್ ಫೋನ್ ಕೊಡಮ್ಮ. ಕೊಡು. ಕೊಡು. ವಿಶಾಲ್, ಫೋನಲ್ಲಿ ಇವಳ ಗಂಡನ ಫೋಟೋ ಇದೆ, ನೀನೇ ನೋಡು. ನೈನಿ, ನಿನ್ ಫೋನು ಧರಣಿ ಫೋನು ಒಂದೇ ಥರ ಇದೆ. ನೀನೇ ಅವನ ಹೆಂಡತಿ ಅಂತ ತೋರಿಸಿ ಅವನ ತಲೆ ಸುತ್ತಿ ನಕ್ಷತ್ರ ಕಾಣೋ ಥರ ಶಾಕ್ ಕೊಡೋ ಅಂತ ಅವಕಾಶ ನನಗೆ ಸಿಕ್ತು ನಯನಿ. ನೈನಿ, ಈ ಫೋಟೋ ಏನು? ಹಸಿಮಣೆ ಮೇಲೆ ನನ್ನ ಪಕ್ಕದಲ್ಲಿ ಮದುಮಗಳ ಥರ ನೀನೇ ಕೂತಿದ್ಯಾ. ಯಾಕಂದರೆ ಮದುಮಗಳಾಗಿದ್ದಕ್ಕೆ ಯಜಮಾನ್ರೆ. ನೈನಿ, ನೀನೇನು ಹೇಳ್ತಿದ್ಯಾ? ಸ್ವಲ್ಪ ಅರ್ಥ ಆಗೋ ಥರ ಹೇಳ್ತೀಯಾ? ನೀನು ಮದುಮಗಳ? ಮದುಮಗಳಿಗೆ ಕಳಿಸ್ಕಿತ್ತಿ. ಆ ದಿನ ನಿಮ್ಮ ಮದುವೆ ಬಗ್ಗೆ ಹೇಳಿದಾಗ ಹೇಳಿದ್ನಲ್ಲ, ಆ ಟೈಮಲ್ಲಿ ಚಿಕ್ಕ ಹುಡುಗಿ ಯಾರೂ ಸಿಗದೇ ಇದ್ದಿದ್ರಿಂದ ನಾನೇ ಕಳಿಸ್ಕಿತ್ತಿಯಾಗಿ ಕೂತಿದ್ದೆ ಅಂತ. ಹೌದೌದು, ನೆನಪಾಯ್ತು. ಆ ಫೋಟೋನೇ ಈ ಫೋಟೋ ಯಜಮಾನ್ರೆ. ಓ, ನನ್ನ ಗಂಡನ ಫೋಟೋ ನನ್ನ ಫೋನಲ್ಲಿ ಇಲ್ಲ ಯಜಮಾನ್ರೆ. ನೈನಿ ನಮ್ಮ ಜೊತೆಲೇ ಇದ್ದು ನಮ್ಮ ಮದುವೆ ಮಾಡಿಸಿದ್ಲಂತಲ್ಲ? ಹಾ ಹೌದು. ನಿನ್ ನೋವೆಲ್ಲ ಕಳೆದು ನೀನ್ ಖುಷಿಯಾಗಿರೋ ದಿನಗಳು ಆದಷ್ಟು ಬೇಗ ಬರ್ಲಿ ಅಂತ ನಾನು ಕೇಳ್ಕೊತೀನಿ ನೈನಿ. ನಮ್ಮವರಿಗೋಸ್ಕರ ಎಷ್ಟು ಕಷ್ಟವಾದ ಕೆಲಸ ಆದರೂ ಸರಿ, ಎಲ್ಲ ಸಹಿಸ್ಕೊಂಡು ಸಂತೋಷವಾಗಿ ಮಾಡ್ತೀವಿ. ನನ್ನ ಗಂಡಂಗೋಸ್ಕರ ನನ್ನ ದುಃಖನ ಕೂಡ ಅಷ್ಟೇ ಸಂತೋಷವಾಗಿ ಅನುಭವಿಸ್ತಿದ್ದೀನಿ ಅಮ್ಮೋರೆ. ಹೆಂಡತಿಯಾಗಿ ನಟಿಸಕ್ಕೆ ಧರಣಿನ ಕರ್ಕೊಂಡು ಬರಕ್ಕೆ ಕೂಡ ನನಗಿಷ್ಟ ಬೇಜಾರಾಗಿರ್ಲಿಲ್ಲ. ಆದ್ರೆ ಅವ್ರು ನನ್ನ ನಿನ್ ಗಂಡ
ಕೇಳಿದ ಮಾತು ಸಹಿಸ್ಕೊಳಕ್ಕಾಗ್ತಿಲ್ಲ ಮೋರೆ. ವೇದ ಮಂತ್ರಗಳ ಸಾಕ್ಷಿಯಾಗಿ ತಾಳಿ ಕಟ್ಟಿ ಅಗ್ನಿ ಸಾಕ್ಷಿಯಾಗಿ 7 ಹೆಜ್ಜೆ ನಡೆದಿದ್ದು ನನ್ನ ಗಂಡ ಕೇಳಿದ್ರೆ ಅದಕ್ಕಿಂತ ದುಃಖ ಇನ್ಯಾವುದಾದ್ರೂ ಇದೆಯಾ ಮೋರೆ? ಒಂದೇ ಸಲ ನನ್ನ ಎದೆ ಒಡೆದು ಹೋದಷ್ಟು ಸಂಕಟ ಆಯ್ತು ಅಮ್ಮೋರೆ.